ನಮಸ್ಕಾರ ವೀಕ್ಷಕರೇ. ಈ ಹಿಂದಿನ ಭಾಗದಲ್ಲಿ ಬ್ರಿಟಿಷರು ಈ ಗ್ರಾಮಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಅಂದರೆ 1947ಕ್ಕಿಂತ ಮುಂಚೆನೇ ಈ ಗ್ರಾಮಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಘೋಷಿಸಿತ್ತು. ಅದು ಯಾತಕ್ಕಾಗಿ, ಯಾಕೆ, ಏನು ಅಂತ ನಾವು ಆ ಭಾಗಗಳಲ್ಲಿ ವಿವರಿಸಿದ್ದೆವು. ಬ್ರಿಟಿಷರು ಇಲ್ಲಿಂದ ಕಾಲ್ಕಿತ್ತು ಓಡಿದ್ದರು. ಯಾಕೆ ಅಂತ ಈಗ ನಾನು ನಿಮಗೆ ಹಂತ ಹಂತವಾಗಿ ಹೇಳ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ಗೆ ಐಸ್ಮು ಟಿವಿಗೆ ತಮಗೆಲ್ಲ ಸ್ವಾಗತ. ನಾನು ಗೂಗಲ್ ರಿಪೋರ್ಟರ್ ಗುರುರಾಜ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ ನೋಡಿ, ಈ ಭಾಗ ಇರೋದು ಧಾರವಾಡ ಜಿಲ್ಲೆ, ಧಾರವಾಡ ನಗರದಿಂದ ಕೂಗಳತೆ ಒಂದು 15 ಕಿಲೋಮೀಟರ್ ಬೆಳಗಾವಿ ಮಾರ್ಗದಲ್ಲಿದೆ ಈ ಗ್ರಾಮ. ನೋಡಿ, ಈ ಗ್ರಾಮ ದೇವಿಯ ಎಂಥ ಮಹಿಮೆ ಅಂದರೆ, ಅಂದು ಬ್ರಿಟಿಷರು ಕೂಡ ಈ ದೇವಿಯ ಪವಾಡಕ್ಕೆ, ಮಹಾತ್ಮೆಗೆ ತಲೆಬಾಗಿ ತಪ್ಪಾಯಿತು ಅಂತ ಓಡಿ ಹೋಗಿದ್ರು. ಈಗಲೂ ಈ ದೇವಿಯ ಪವಾಡ ಯಾವ ರೀತಿ ನಡೀತಾ ಇದೆ ಅಂದರೆ, ಇಲ್ಲಿಯ ಗ್ರಾಮಸ್ಥರು ಈ 160 ವರ್ಷದ ಬಳಿಕ ಜಾತ್ರೆ ನಡೀತಾ ಇದೆ. ಅದು ಯಾಕೆ 160 ವರ್ಷ ಸ್ಟಕ್ ಆಗಿತ್ತು ಅಂದರೆ ನಿಂತಿತ್ತು, ಯಾಕೆ ಹೀಗೆಲ್ಲ ಆಯಿತು ಅಂತ ಹಂತ ಹಂತವಾಗಿ ಭಾಗಗಳಲ್ಲಿ ನಾನು ವಿವರಿಸ್ತಾ ಹೋಗ್ತೀನಿ. ನೋಡಿ ವೀಕ್ಷಕರೇ, ಈ ಗ್ರಾಮದ ಜನರು ಯಾವ ರಾಜಕಾರಣಿ ಹತ್ರನೂ 10 ರೂಪಾಯಿ ಇನ್ನೂವರೆಗೆ ಈ ದೇಣಿಗೆ ಕಾಣಿಕೆ ಎಬ್ಬಿಸಿಲ್ಲ, ಎಲ್ಲಿಯೂ ಪಟ್ಟಿಯೂ ಕೂಡ ಇವರು ಎಬ್ಬಿಸಿಲ್ಲ. ಆದರೆ ಎಲ್ಲಿಂದ ಹಣ ಬರ್ತಾ ಇದೆ ದೇವಿಯ ಪೆಟ್ಟಿಗೆಯಲ್ಲಿ, ಯಾವ ರೀತಿ ಬರ್ತಾ ಇದೆ, ಭಕ್ತರು ಯಾವ ರೀತಿ ಕಾಣಿಕೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಬಂದು ಬೀಳ್ತಾ ಇದೆ. ನಾವು ಯಾರಿಗೂ ಸಹಾಯ ಕೇಳಿಲ್ಲ. ಆ ದೇವಿ ಯಾರ ಕಡೆಯಿಂದನೂ ಕೇಳಾರ್ದ ಹಾಗೇನೆ ಈ ಗ್ರಾಮದ ಜಾತ್ರೆಯನ್ನು ಮಾಡ್ತಾ ಇದ್ದಾಳೆ, ಪವಾಡ ಮಾಡ್ತಾ ಇದ್ದಾಳೆ. ಇದು ನಡೆಯೋದು ಬುಧವಾರವರೆಗೆ ಮಾತ್ರ, 22ರವರೆಗೆ ಮಾತ್ರ. ಇನ್ನು 4 ದಿನ ಬಾಕಿ ಇದೆ. ನಾನು ಯಾವ ರೀತಿ ನೋಡಿ, ಅನ್ನಪ್ರಸಾದ ದಿವಸ ಸಾವಿರಾರು ಜನರು ಬಂದು ಅನ್ನಪ್ರಸಾದನ ಸ್ವೀಕರಿಸ್ತಾ ಇದ್ದಾರೆ. ಯಾವ ರೀತಿ ದೇವಿ ಪವಾಡ ಅಂದರೆ, ನಾವು ಗ್ರಾಮಸ್ಥರು ಎಲ್ಲಿಯೂ ಯಾರಿಗೂ ಇನ್ನೂ ಮಠ ಫೋರ್ಸ್ ಮಾಡಿಲ್ಲ ದೇಣಿಗೆಯನ್ನು ಎತ್ತಲಿಕ್ಕೆ ಅಥವಾ ಕೊಡಿ ಅಂತ. ಆದರೂ ಯಾವ ರೀತಿ ದೇಣಿಗೆ ಸಂಗ್ರಹಿಸ್ತಾ ಇದ್ದಾರೆ ಅಂದರೆ, ಸಂಗ್ರಹವಾಗ್ತಾ ಇದೆ ಅಂದರೆ ವಿಚಿತ್ರವಾಗ್ತಾ ಇದೆ ಅಂತ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಇಲ್ಲಿ ಗಾಬರಿ ಆಗಿದ್ದಾರೆ. ಆ ದೇವಿ ಮಹಾತ್ಮೆಗೆ ಚಿರಋಣಿಯಾಗಿದ್ದಾರೆ. ಯಾಕಂದರೆ 1947ಕ್ಕಿಂತ ಮುಂಚೆನೇ ಈ ಗ್ರಾಮ ಸ್ವರಾಜ್ಯ ಪಡೆದಿತ್ತು. ಆ ಬ್ರಿಟಿಷರಿಗೆ ಆ ದೇವಿ ಪವಾಡ ಯಾವ ರೀತಿ ಮಾಡಿದ್ದಳು ಅಂದರೆ, ಕನಸು ಮನಸ್ಸಿನಲ್ಲಿಯೂ ಅವರು ಈ ಗ್ರಾಮದ ಸುತ್ತಮುತ್ತ ಹಾಯ್ದಿರಲಿಲ್ಲ. ನೋಡಿ, ನಾನು ಮುಂದಿನ ಭಾಗದಲ್ಲಿ ಇನ್ನು ಕೆಲವೇ ನಿರೀಕ್ಷಿಸಿ ಯಾವುದು ಆ ಊರು ಎಲ್ಲಿದೆ, ಯಾವ ಮಾರ್ಗದಲ್ಲಿದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ನೋಡ್ತಾ ಇರಿ, ನೀವೇ ನೋಡಿ ಯಾವ ರೀತಿ ಬೀಳ್ತಾ ಇದೆ ವಸ್ತುಗಳು ಅಂತ, ಅನ್ನಪ್ರಸಾದ ಯಾವ ರೀತಿ ಆಗ್ತಾ ಇದೆ ಅಂತ. ಬಹಳ ತುಂಬ ಪವಾಡ ಶಕ್ತಿ. ಇಲ್ಲಿ ಬಂದವರಿಗೆ ಯಾರಿಗೂ ಈ ನಿರಾಶೆ ಆಗಿಲ್ಲ. ಸಕ್ಸಸ್ ಸಿಕ್ಕಿದ ವಿನ ಯಾರಿಗೂ ನಿರಾಶೆ ಆಗಿಲ್ಲ. ಇಲ್ಲಿ ಸ್ವತಃ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ತಮ್ಮ ಜೊತೆ ನಡೆದಂಥ ಒಂದು ಮಹಾ ಘಟನೆ, ಒಂದು ಅನುಭವಗಳನ್ನು ವಿವಿಧ ಹಿರಿಯರು, ವಿವಿಧ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ ಯಾವ ರೀತಿ ನಡೀತಾ ಇದೆ ಅಂತ. ಅದಕ್ಕೆ ವೀಕ್ಷಕರೇ ಕಾಯ್ತಾ ಇರಿ. ನೋಡಿ, ಈ ಗ್ರಾಮದಲ್ಲಿ ನಡೆಯುವಂಥ ಅದ್ಭುತ ಶಕ್ತಿಗಳು, ಒಂದು ಸೂಪರ್ ನ್ಯಾಚುರಲ್ ಪವರ್, ಅದ್ಭುತ ಶಕ್ತಿ ಇಲ್ಲಿ ಯಾವಾಗಲೂ ಈ ಗ್ರಾಮವನ್ನು ಕಾಯ್ತಾ ಇದೆ. ಈ ಗ್ರಾಮವನ್ನು ಕಾಯ್ತಾ ಇರೋ ಆ ಶಕ್ತಿ ಯಾವುದು? ಆ ಶಕ್ತಿ ನಿಮ್ಮ ಮೇಲೆ ಅನುಗ್ರಹವಾಯಿತಂದ್ರೆ 7 ಜನ್ಮಕ್ಕೂ ನಿಮ್ಮಂತನ ಉದ್ಧಾರನೆ. ಯಾಕಂದ್ರೆ ಅಂಥ ಪವಾಡ ಶಕ್ತಿ, ಅಂಥ ಪವಾಡ ದೇವಿ ಇಲ್ಲಿ ನೆಲೆಸಿದ್ದಾಳೆ. ನೋಡಿ, ಈಗ ಯಾವ ರೀತಿ ಇಲ್ಲಿ ಪವಾಡ ನಡೆದಿದೆ ಅಂದರೆ ಅನ್ನೋದಕ್ಕೆ ಸಾಕಷ್ಟು ಹಿರಿಯರು, ಸಾಕಷ್ಟು ಜನರು, ಸಾಕಷ್ಟು ಭಕ್ತರು ಇಲ್ಲಿ ತಮ್ಮ ಮನ ಬಿಚ್ಚಿ ಮಾತನಾಡಿದ್ದಾರೆ. ಇಂಥ ಅದ್ಭುತ ಶಕ್ತಿ ಬಹುಶಃ ಎಲ್ಲಿಯೂ ಇಲ್ಲ ಅಂತಾರೆ ಅವರು. ಯಾಕಂದರೆ ಅಂಥ ಬ್ರಿಟಿಷರಿಗೆ ಒಂದು ಮಣ್ಣು ಮುಕ್ಕಿಸಿದಂಥ ಒಂದು ದೊಡ್ಡ ಶಕ್ತಿ ಇದು, ಪವಾಡ ಶಕ್ತಿ. ಅದಕ್ಕಾಗಿ ಇಲ್ಲಿ ತಾವು ಬರಲೇಬೇಕು, ಬಂದು ತಮ್ಮ ಹರಕೆಯನ್ನು ಕಟ್ಟಬೇಕು, ಹರಕೆಯನ್ನು ಸಲ್ಲಿಸಬೇಕು. ಆಮೇಲೆ ನೋಡಿ ನಿಮ್ಮ ಒಂದು ಜೀವನವನ್ನು ಯಾವ ರೀತಿ ಬದಲಾವಣೆ ಆಗತ್ತೆ ಅಂತ ಭಕ್ತರು, ಹಿರಿಯರು, ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಕರ್ನಾಟಕದ ಈ ಸದ್ಭಕ್ತರಲ್ಲಿ, ಧಾರವಾಡ ಜಿಲ್ಲೆಯ ಭಕ್ತರಲ್ಲಿ ನಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ಕೋತಾ ಇದ್ದೀವಿ. ಇನ್ನೊಂದು 4 ದಿನ ಮಾತ್ರ ಜಾತ್ರೆ ನಡೆಯುತ್ತೆ, ಬುಧವಾರವರೆಗೆ. ಇವತ್ತು ಶನಿವಾರ, ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಇನ್ನೂ 5 ದಿನ ಈ ಜಾತ್ರೆ ನಡೆಯುತ್ತೆ. ಅದಕ್ಕೆ ಅಷ್ಟರೊಳಗೆ ಬಂದು ತಾವು ತಮ್ಮ ಹರಕೆಯನ್ನು ಒಂದು ಕಟ್ಟಿಬಿಟ್ಟು, ಮುಡುಪು ಅಂತೀವಿ ನಾವು ಈ ಕರ್ನಾಟಕದಲ್ಲಿ, ಒಂದು ಮುಡುಪನ್ನು ಕಟ್ಟಿ ತಮ್ಮ
ಏನಿದೆ ಅಭಿಲಾಷೆ, ತಮ್ಮ ಕೋರಿಕೆ ಏನಿದೆ ಅಂತ ದೇವಿಯ ಸಮ್ಮುಖದಲ್ಲಿ ಒಂದು ಕಟ್ಟಿ ಹೋದರೆ ನಿಮ್ಮ ಜೀವನ ಮುಂದೆ ನೋಡಿ ಯಾವ ರೀತಿ ಸಕ್ಸಸ್ ಆಗತ್ತೆ, ಯಾವ ರೀತಿ ಬದಲಾವಣೆ ಆಗತ್ತೆ ಅನ್ನೋದಕ್ಕೆ ನೀವೇ ಬಂದು ಹೇಳ್ತೀರಾ ನಮ್ಮ ಮಾಧ್ಯಮಗಳಿಗೆ, ಆಮೇಲೆ ಗ್ರಾಮಸ್ಥರಿಗೆ. ಅದಕ್ಕಾಗಿ ತಮ್ಮಲ್ಲಿ ಒಂದು ಕೋರಿಕೆ ಏನಂದರೆ, ನಮ್ಮ ಈ ಗ್ರಾಮಸ್ಥರು ನಾವು ನಮ್ಮ ಮಾಧ್ಯಮ ಮೂಲಕ ಏನು ಕೋರಿಕೆ ಅಂದರೆ, ಬನ್ನಿ ಎಲ್ರಿಗೂ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ, ಕೇವಲ ನನಗೆ ಅವರಿಗೆ ಮಾತ್ರ ಅಲ್ಲ, ಎಲ್ರಿಗೂ ಒಳ್ಳೆಯದಾಗಲಿ, ಸರ್ವೇ ಜನ ಸುಖವಾಗಿರಲಿ, ಸುಖದಿಂದ ಬಾಳಲಿ, ದುಃಖ ಓಡಿಸ್ಲಿ ಈ ಗ್ರಾಮದೇವಿ, ಈ ಗ್ರಾಮದಿಂದ ದುಃಖ ಕಷ್ಟ ಪರಿಹಾರ ಮಾಡಲಿ ಅಂತ ಈ ಗ್ರಾಮಸ್ಥರು ಹೇಳ್ತಾರೆ, ಅನೇಕ ಹಿರಿಯರು ಹೇಳ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಬಂದು, ನಾನು ಈ ಮುಂದಿನ ಭಾಗದಲ್ಲಿ ಈ ಗ್ರಾಮ ಎಲ್ಲಿದೆ, ಏನಾಯಿತು, ಇಲ್ಲಿ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಗ್ರಾಮದ ಹಿರಿಯರು ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾನು ಈ ಭಾಗದಲ್ಲಿ, ಮುಂದಿನ ಭಾಗದಲ್ಲಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಬನ್ನಿ, ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ. ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು ಆಗಲಿ. ನಮಸ್ಕಾರ ವೀಕ್ಷಕರೇ. ಗೂಗಲ್ ರಿಪೋರ್ಟ್ ಗುರುರಾಜ್, ಧಾರವಾಡದಿಂದ ನಮಸ್ಕಾರ.